ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ತುಂಬ ಖುಷಿ ಆಗ್ತಾ ಇದೆ. ಪ್ರತಿ ದಿವಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ 11 ಗಂಟೆ ಸೆಷನಲ್ಲಿ ಧ್ಯಾನ ಮಾಡ್ತಾ ಇದ್ವಿ. ಈಗ ಕೆಲವೊಂದು ಅಪ್ಡೇಟ್ಸ್ ಇದೆ, ನಿಮ್ಮೆಲ್ಲರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಚನ್ನರಾಯಪಟ್ಟಣ ಹೋಗಿದ್ದೀನಿ. ಅಲ್ಲಿ ಸುಮಾರು 600ರಿಂದ 700 ಜನಕ್ಕೆ ನಾವು ಧ್ಯಾನ ಹೇಳ್ಕೊಟ್ಟಿದ್ದೀವಿ. ಅದರಲ್ಲಿ 500 ಜನ ಮಕ್ಕಳೇ ಇದ್ದಾರೆ. ಒಂದು ದೊಡ್ಡ ಸ್ಕೂಲ್ಗೆ ಹೋಗಿ ಅಲ್ಲಿ ಧ್ಯಾನ ಸೆಷನ್ಸ್ ಕೊಟ್ಟಿದ್ದೀವಿ. 2 ಭಜನೆ ಮಂಡಳಿಯಲ್ಲಿ ಹೋಗಿ ಅಲ್ಲಿ ನಾವು ಧ್ಯಾನ ಪ್ರಚಾರ ಮಾಡೋ ಟೈಮಲ್ಲಿ ಎಷ್ಟೋ ಜನ ಹೇಳಿದ್ರು, ನಮಗೆ ಪತ್ರಿಜಿ ಗೊತ್ತು ಸರ್, ಪಿರಮಿಡ್ ವ್ಯಾಲಿ ಗೊತ್ತು, ನಾನು ನಿಮ್ಮ 11 ಗಂಟೆ ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀನಿ, 20 ನಿಮಿಷ ಪವರ್ ಮೆಡಿಟೇಷನ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರೆ ಧ್ಯಾನ ಎಲ್ಲೆಲ್ಲೆಲ್ಲ ರೀಚ್ ಆಗ್ತಾ ಇದೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ. ಟೆಕ್ನಾಲಜಿ ಮೂಲಕ, ಈ ಝೂಮ್ ಮೂಲಕ ನಾವು ಎಲ್ಲ ಕಡೆನೂ ರೀಚ್ ಆಗ್ತಾ ಇದೀವಿ ಅನ್ನೋದಕ್ಕೆ ಇದು ಎಲ್ಲ ಪ್ರತಿಯೊಂದನ್ನು ಒಂದು ಎಕ್ಸಾಂಪಲ್ಸ್ ಆಗಿ ಬರ್ತಾ ಇದೆ. ಸೊ ನಿನ್ನೆ MLA ಅವ್ರ ಜೊತೆ ಒಂದು ದೊಡ್ಡ ಮೀಟಿಂಗ್ ಆಗಿದೆ. ಅವರು ಸುಮಾರು ಅಲ್ಲಿ ಇರೋ ಎಲ್ಲ ಆರ್ಗನೈಸೇಷನ್ ಹೆಡ್ಸು, ಕಾಲೇಜ್ ಪ್ರಿನ್ಸಿಪಲ್ಸು, ಆಶಾ ಕಾರ್ಯಕರ್ತರು ಹೆಡ್ಸು, ಮತ್ತೆ ಪತ್ರಿಕಾ ಅವರು ಹೆಡ್ಸು ಎಲ್ಲರೂ ಬಂದರು. ಸುಮಾರು ಒಂದು 20 ಜನ ಹೆಡ್ಸು ಬಂದರು. ಎಷ್ಟು ಓಪನ್ ಪ್ಲಾಟ್ಫಾರ್ಮ್ ಕೊಟ್ಟರು, ಎಷ್ಟು ಸಪೋರ್ಟ್ ಕೊಟ್ಟರು ಅಂದರೆ ನಮ್ಮ ಬಾಲಣ್ಣ MLA ಅವರು ಪ್ರತಿಯೊಬ್ಬರಿಗೆ ಹೇಳಿದ್ರು, ನಿಮ್ಮ ಕಡೆಯಿಂದ 200-300 ಜನ ಬರಬೇಕು. ಆ ಥರ ಒಂದು 10-15 ಜನಕ್ಕೆ ಹೇಳಿದ್ರು. ಆಯ್ತನ್ನ ಎಲ್ಲರೂ ಅದೇ ಹೇಳ್ತಾ ಇದ್ರು. ಈಗ ಅವರು ಲೆಕ್ಕ ಪ್ರಕಾರ, ನಮ್ಮ ಲೆಕ್ಕ ಪ್ರಕಾರ ನೋಡಿದ್ರೆ ಏನೋ ಒಂದು ಯಜ್ಞ ಮಾಡಿದ್ರೆ ಲೋಕಲ್ ಜನ ಬರಬೇಕು, ಅವಾಗೇ ಅದು ಸಕ್ಸಸ್ ಆಗುತ್ತೆ. ನಮ್ಮ ಧ್ಯಾನಿಗಳಂತ ಗ್ಯಾರಂಟಿ ಬರ್ತೀವಿ ನಾವು, ಗೊತ್ತು 1000-2000 ಬರ್ಬೋದು ಧ್ಯಾನಿಗಳು, ಬಟ್ ಆ ಲೋಕಲಿಂದ ಜನ ಬರಬೇಕು. ಅದಕ್ಕೆ ಒಂದು ಪವರ್ಫುಲ್ ವ್ಯಕ್ತಿ ನಮಗೆ ಸಪೋರ್ಟ್ ಮಾಡಿದ್ರೆ, ಒಂದು ಇನ್ಫ್ಲುಯೆನ್ಸ್ ಇದ್ರೆ ಎಷ್ಟು ಜಲ್ದಿ ಕೆಲಸಗಳಾಗುತ್ತೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಅವರು ಮಿಸ್ಸಸ್ ಇಬ್ಬರು ಬಂದು, ಅವರು ದೀಪಾ ಅಂಟಿಸಿ ಅವರು ಉದ್ಘಾಟನೆ ಮಾಡಿ 2 ಗಂಟೆ ಕಾಲ ನಮ್ಮ ಜೊತೆ ಧ್ಯಾನ ಮಾಡ್ತೀನಿ ಅಂತಾನು ಒಪ್ಕೊಂಡಿದ್ರು. ಇದು ಒಳ್ಳೆಯ ವಿಶೇಷ. ಈಗ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಇರೋ 8 ಜಿಲ್ಲೆಗಳಲ್ಲಿ ಇದು 2ನೇದು ಆಗ್ತಾ ಇದೆ. ಮಿಕ್ಕಿದ 6 ನಾವು ಮಾಡ್ತೀವಿ. ಯಾಕೆಂದ್ರೆ ಆ ಕಂಪ್ಲೀಟ್ ಇಡೀ ನಾನ್ ವೆಜ್ ಬೆಲ್ಟ್ ಎಲ್ಲಾನು ನಾವು ಧ್ಯಾನ ಅನ್ನೋದು ಹೋಗಿದ್ರೆ ವೆಜಿಟೇರಿಯನ್ಸು ಆಗ್ತಾರು, ಮೆಡಿಟೇಟರ್ಸು ಆಗ್ತಾರು. ಅವರು ನಿನ್ನೆ ಆ ಪೋಸ್ಟರ್ ಓದ್ತಾ ಸಸ್ಯಾಹಾರಿಗಳ ಊಟ ಅಂತ ಇದೆ, ಅದನ್ನ ಓದಿ ಅವ್ರು ಹೇಳ್ತಾ ಇದ್ರು, ಸಸ್ಯಾಹಾರ ಊಟನೇ ನಾವು ಆಗ್ಬೇಕು. ಈಗ ನೋಡಿ ಎಲ್ಲ ಕಡೆನೂ ಈ ಹಾರ್ಟ್ ಅಟ್ಯಾಕ್ಸು, ಮತ್ತೆ ಈ ಕಾರ್ಡಿಯಾಕ್ ಅರೆಸ್ಟ್ ಇದೆಲ್ಲ ಆಗ್ತಾ ಇದೆ. ರೇವಣ್ಣ ಅವರು ಎಲ್ಲ ಸೀನಿಯರ್ ಡಾಕ್ಟರ್ಸ್ ಅವ್ರ ಹತ್ರ ಮೀಟಿಂಗ್ ಮಾಡ್ತಾ ಡಾಕ್ಟರ್ಸ್ನು ಸಜೆಸ್ಟ್ ಮಾಡ್ತಾ ಇದ್ರು, ಸಿಂಪಲ್ ಸಸ್ಯಾಹಾರ ಊಟನೇ ಮಾಡಬೇಕು ಅಂತ. ನೋಡಿ, ಒಂದು ಈವೆಂಟ್, ಒಂದು ಸಂಘಟನೆ ಆಗಿದ ತಕ್ಷಣ ಅವ್ರು ಎಲ್ಲರಿಗೂ ವೆಜಿಟೇರಿಯನ್ ಫುಡ್ ಇಸ್ ದ ಬೆಸ್ಟ್ ಅನ್ನೋದು ಬರ್ತಾ ಇದೆ. ಕೆಲವೊಬ್ಬರು ನೋಡಿದ್ರೆ ಚೇಂಜ್ ಆಗ್ತಾರೆ, ಹೇಳಿದ್ರೆ ಚೇಂಜ್ ಆಗ್ತಾರೆ, ಕೆಲವೊಂದು ಅನುಭವಗಳಾಗ್ತಾನೆ ಕೆಲವೊಬ್ಬರು ಚೇಂಜ್ ಆಗ್ತಾರೆ ಅನ್ನೋದಕ್ಕೆ ಆ ಬೆಲ್ಟಲ್ಲಿ ಆ ಒಂದು ಇನ್ಸಿಡೆಂಟ್ಸ್ ಆಗ್ತಾ ಇದೆ. ಅದರಿಂದ ಹೊರಗೆ ಬರಬೇಕಂದ್ರೆ ಧ್ಯಾನನೂ ಬೇಕು, ಶಾಕಾಹಾರ ಬೇಕು ಅನ್ನೋದು ನಾವು ಡೈರೆಕ್ಟಾಗಿ ಹೇಳಿಲ್ಲ, ಬಟ್ ಕೆಲವೊಂದು ಇನ್ಸಿಡೆಂಟ್ಸಿಂದ ಅವ್ರಿಗೆ ಗೊತ್ತಾಗಿದೆ. ನಮ್ಮ ಜಿಲ್ಲೆಯಲ್ಲಿರೋರೆಲ್ಲ ಒಳ್ಳೆ ಚೆನ್ನಾಗಿರ್ಬೇಕು, ನಮ್ಮ ಜಿಲ್ಲೆಯಲ್ಲಿರೋರೆಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋ ಒಂದು ಬಂದಿದೆ ಅವ್ರಿಗೆ ಆಲ್ರೆಡಿ. ಯೋಗ ಕೇಂದ್ರಗಳಿದೆ ಅಲ್ಲಿ, ಬಟ್ ಈ ಯೋಗದಲ್ಲಿ ಮತ್ತೆ ಪತಂಜಲಿಯವರು ಯೋಗ ಸೂತ್ರಗಳಲ್ಲಿ ಧ್ಯಾನ ಸಮಾಧಿ ಅನ್ನೋದು ಕೊನೆಗೆ 2 ಇದೆ. ಅದು ಮಾಡಿದ್ರೇನೆ ಸಮಾಧಿ ಸಿಗುತ್ತೆ ಅಂತ. ನಿನ್ನೆ ನಾನು ಒಂದೇ ಹೇಳಿದ್ನಿ, ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ಇದ್ದೀರಾ, ದೇವ್ರ ಹತ್ರ ಹೋಗ್ತಾ ಇದ್ದೀರಾ, ನಿಮ್ಮ ಗುರಿ ಏನು ಅಂದ್ರೆ ದೇವರ ಒಳಗೆ ಐಕ್ಯ ಆಗ್ಬೇಕು, ಅದೇ ನಮ್ಮ ಗುರಿ ಅಂತ ಎಲ್ಲರೂ ಹೇಳಿದ್ರು. ಕರೆಕ್ಟೇ. ದೇವರ ಒಳಗೆ ನೀವು ಐಕ್ಯ ಆಗ್ಬೇಕು ಅಂದ್ರೆ ನಾನು ಅನ್ನೋದು ಮರೆತಬೇಕಲ್ವಾ? ನೀವು ನಾನು ಈಗೋ ಅನ್ನೋದು ಹೋಗ್ಬೇಕು ಅಂದ್ರೆ ಮನಸ್ಸು ದಾಟಬೇಕಂದ್ರೆ ಧ್ಯಾನ ಮಾಡಲೇಬೇಕು. ಧ್ಯಾನದ ಗುರಿನೂ ಅದೇ. ಈಗ ಭಕ್ತಿ ಅಂದ್ರೆ ನಮಗೆ ಕಣ್ಣಪ್ಪ ತರ ಭಕ್ತಿ ಇದೆಯಾ, ಇಲ್ಲ ಅಂದ್ರೆ ನಮಗೆ ಮೀರಾಬಾಯಿ ಹತ್ರ ಅಂತ ಭಕ್ತಿ ಇದೆಯಾ? ಇಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಒಂದು ಪೆಟಿಷನ್ ಆಗ್ತಾ ಇದೀವಿ ಭಕ್ತಿ ಅಂತ, ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ತಾ ಇದೀವಿ ಅಂತ. ಇದು ಕೊಟ್ರೆ ನಾನು ಇದು ಅರ್ಚನೆ ಮಾಡ್ತೀನಿ, ಇದು ಆಗಿದ್ರೆ ಇದು ಮಾಡ್ತೀನಿ ಅಂತ ಹೋಗಿ ವ್ಯಾಪಾರ ಮಾಡ್ತಾ ಇದೀವಿ. ಭಕ್ತಿ ಅಂದ್ರೆ ನನ್ನ ಶರೀರ ನಾನು ಮರೆತಬೇಕು, ನನ್ನ ಭಾವನೆಗಳು ಮರೆತು ನಾನು ಸರೆಂಡರ್ ಆಗ್ಬೇಕು. ಅದು ಧ್ಯಾನದಲ್ಲಿ ಮಾತ್ರನೇ ಆಗುತ್ತದೆ, ಮನಸ್ಸನ್ನು ದಾಟಿದ್ರೆ ಮಾತ್ರ ಆಗುತ್ತದೆ ಅನ್ನೋದು ನಿನ್ನೆ ಅಲ್ಲಿ ಸೆಷನ್ಸ್ ಅಲ್ಲಿ ಹೇಳಿದ್ನಿ. ಸುಮಾರು ಜನ ಅಲ್ಲಿ ನಾವು ಎಷ್ಟೋ ದಿನದಿಂದ ವೆಯ್ಟ್ ಮಾಡ್ತಾ ಇದೀವಿ ಧ್ಯಾನಕ್ಕೋಸ್ಕರ, ಇಷ್ಟೆಲ್ಲ ಆಗುತ್ತೋ ಅನ್ನೋದು ಅನ್ಕೊಂಡಿಲ್ಲ ಸರ್ ಅಂತ ಒಂದೇ ಒಂದು ಸಿಂಗಿಂಗ್ ಬೋಲ್ ನುಡಿಸ್ತಾ ಇದ್ದೀನಿ. ಅಲ್ಲಿ ಚೆನ್ನಾಗಿ ಎಲ್ಲರಿಗೆ ಧ್ಯಾನ ಅನ್ನೋದು ಪರಿಚಯ ಆಗಿದೆ. ಡೆಫಿನೆಟ್ಲಿ ಒಂದು 3-4 ಸಾವಿರ ಜನ ಅಲ್ಲಿ ಸೇರ್ತಾರೆ ಅನ್ನೋದು ನನಗೆ ಅಂದಾಜ ಬಂದಿದೆ. ಮತ್ತೆ ಧ್ಯಾನಿಗಳೆಲ್ಲ ಬಂದ್ರೆ ಅವರು ಮುಂದಿನ ದಿವಸ ಉಡ್ಕೊಳ್ಳೋಕೆ ಎಲ್ಲಾನು ಒಂದು ದೊಡ್ಡ ಚೌಲ್ಟ್ರಿ ನಮಗೆ ಕೊಟ್ಟರು. ಅಲ್ಲಿನೂ ಒಂದು ರೂಮ್ಸೂ ಇದೆ. ಈ ಸತಿ ಏನಂದ್ರೆ ಅಲ್ಲಿ ಇರೋರ್ಗೆ ಅಲ್ಲೇ ಊಟ
ಇಲ್ಲಿ ಬಂದಿರೋರ್ಗೆ ಇಲ್ಲಿನೂ ಊಟ 2 ಕಡೆನೂ ಅವರು ಸಪೋರ್ಟ್ ಕೊಡ್ತೀನಂತ ಹೇಳಿದ್ರು. ಅಲ್ಲೇ ನೈಟ್ ಯಾರಾದ್ರು ಬಂದರೆ ಈವ್ನಿಂಗ್ ನೈಟು ಅಲ್ಲಿ ಉಳ್ಕೋಬೋದು. ಮತ್ತೆ ಅಲ್ಲಿನೂ ಊಟ ಇರುತ್ತೆ. ಬೆಳಗ್ಗೆನೂ ಅಲ್ಲಿ ಬ್ರೇಕ್‌ಫಾಸ್ಟ್‌ನ ಆಗಿ ಇವರೆಲ್ಲ ಧ್ಯಾನಕ್ಕೆ ಬರ್ಬೋದು. ಎಷ್ಟೊಂದು ಸಹಕಾರ ಬಂದಿದೆ ಅವ್ರ ಕಡೆಯಿಂದ. ಇದು ಇಷ್ಟು ವರ್ಷ ಎಷ್ಟೋ ಯಜ್ಞಗಳು ನಾವೇ ಒಂದೊಂದು ಹುಡುಕಿ ಆರ್ಗನೈಸರ್ಸು, ಮೆಡಿಟೇಟರ್ಸು ಸಪೋರ್ಟಿಂದ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಅವಾಗಿಂದ ನಾನು ಹೇಳ್ತಾ ಇದ್ದೀನಿ, ಮುಂದಿನ ಕಾಲದಲ್ಲಿ ನಮಗೆ ಸಪೋರ್ಟ್ ಜಾಸ್ತಿ ಸಿಗುತ್ತೆ ಅನ್ನೋದು ಇವಾಗ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಇನ್ನೂ ಮುಂದೆ ದೊಡ್ಡ ಮ್ಯಾನಿಫೆಸ್ಟೇಷನ್ ಲೆವೆಲ್ಲೇ ಆಗುತ್ತೆ. ಒಂದು ದೊಡ್ಡ ಟೀಮ್ಸೇ ರೆಡಿ ಇರ್ತಾರೆ. ಎಲ್ಲಿ ಬೇಕಂದ್ರೂ ಯಜ್ಞಗಳು ಚಕ್ರ ಮಾಡೋಕೆ ದೊಡ್ಡ ಟೀಮ್ಸೇ ರೆಡಿ ಆಗ್ತಾ ಇದೆ. ಒಂದೇ ಒಂದು ಮಾತು, ಒಂದೇ ಒಂದು ಸಂಕಲ್ಪ, ಧ್ಯಾನ ಸುವರ್ಣ ಕರ್ನಾಟಕ, ಒಂದೇ ಒಂದು ಗುರಿ ಇಟ್ಟರೆ ಎಷ್ಟು ಡೋರ್ಸ್ ಓಪನ್ ಆಗ್ತಾ ಇದೆ, ಎಷ್ಟೆಲ್ಲ ಧ್ಯಾನ ಪ್ರಚಾರ ಆಗ್ತಾ ಇದೆ ಅನ್ನೋದು ನಾನು ಕಣ್ಣಾರ ನೋಡ್ತಾ ಇದ್ದೀನಿ. ಎಲ್ಲರೂ ಬರಬೇಕು, ಯಾರು ಮಿಸ್ ಮಾಡಬೇಡಿ. ಯಾಕಂದರೆ ಈ ಒಂದೊಂದು ಯಜ್ಞವು ನಾನು ಪ್ಲ್ಯಾನ್ ಮಾಡಿ ಮಾಡ್ತೋದಲ್ಲ. ಇಲ್ಲಿ ಮಾಡಬೇಕು, ಇದು ಮಾಡಬೇಕನ್ನೋ ನನ್ನ ಮೈಂಡೇ ವರ್ಕ್ ಆಗಲ್ಲ. ಬರೋ ಮೆಸೇಜಸ್ಸಿಂದ ಫಾಲೋ ಮಾಡಿ ನಾನು ಕ್ಯೂರಾಗಿ ಮಾಡ್ತಾ ಇದ್ದೀನಿ. ನಿನ್ನೆ ಇಬ್ಬರು ಸೆಷನ್ ಆದಮೇಲೆ ಇಬ್ಬರು ಲೇಡೀಸ್ ಬಂದರು. ಒಬ್ಬರು 5 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಬಟ್ ಏನು ಅಂದರೆ 20 ನಿಮಿಷ ಮೇಲೆ ಅವ್ರಿಗೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವ್ರು ಹೇಳಿದ ತಕ್ಷಣ ನಾನು ಕಣ್ಣು ಮುಚ್ಕೊಂಡು ನೋಡಿದರೆ ಇಲ್ಲಿ ಥರ್ಡ್ ಐ ಹತ್ರ ಅವ್ರ ಎನರ್ಜೀಸ್ ಹಿಂಗೆ ಮೇಲೆ ಹೋಗ್ತಾ ಇದೆ. ಬಟ್ ಇಲ್ಲಿ ಒಂದು ಅಡ್ಡ ಬರ್ತಾ ಇದೆ. ಏನೋ ಒಂದು ಎನರ್ಜಿ ಇಲ್ಲಿ ಅಡ್ಡ ಬಂತು, ಇದು ಹೋಗ್ತಾ ಇದೆ, ಈ ಎನರ್ಜಿ ಇಲ್ಲಿಗೆ ಸ್ಟಾಪ್ ಆಗ್ತಾ ಇದೆ. ಎಲ್ಲೋ ಒಂದು ಸ್ಟಕ್ ಆಗಿದ್ದಾರೆ ಅವರು. ಅದಕ್ಕೆ ಹೇಳಿದ್ರೆ ಮತ್ತೆ ನಾನು ಕೂತ್ಕೊಂಡು ನೋಡ್ತೀನಿ ಅಂತ. ಆ ನೆಕ್ಸ್ಟು ಇನ್ನೊಬ್ರು ಮಾತಾಡೋಕ್ಕೆ ಮುಂಚೆ ನೋಡಿದರೆ ಅವ್ರ ತಲೆ ಹಿಂದೆ 5 ತಲೆ ನಾಗ ಸರ್ಪಗಳು ಕಾಣಿಸ್ತಾ ಇತ್ತು. ನಾನು ಅವ್ರ ಹತ್ರ ಕೇಳಿದ್ದೀನಿ, ತುಂಬ ಸರ್ಪಗಳು ಕಾಣಿಸ್ತಾ ನಿಮಗೆ ಅಂದರೆ? ಹೌದು ಸರ್, ಚಿಕ್ಕ ವಯಸ್ಸಿಂದ ನಾನು ಕಣ್ಣು ಮುಚ್ಕೊಂಡಿದ್ರೇನು ಕಾಣಿಸ್ತೆ, ಅಡಿಗೆ ಮಾಡ್ತಾ ಇದ್ರೇನು ಕಾಣಿಸ್ತದೆ, ಹೊರಗೆ ರೋಡ್ಗೆ ಹೋಗಿದ್ರೂ ಸರ್ಪಗಳು ಕಾಣಿಸ್ತಾ ಇದೆ. ನನಗೆ ಭಯ ಆಗ್ತಾ ಇಲ್ಲ, ಬಟ್ ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಕಲ್ಪನೆನಾ ಏನು ಅಂತ ಅನ್ಕೊತಾ ಇದ್ದೀನಿ. ನನ್ನ ಪ್ರಶ್ನೆಗಳಿಗೆ ಜವಾಬು ಕೊಡೋಕ್ಕೆ ಯಾರೂ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. ನಿಮ್ಗೆ ಸಿಕ್ಕಿರಿ ಸರ್ ಅಂತ ಹೇಳಿದ ತಕ್ಷಣ 11 ಗಂಟೆಗೆ ಸೆಷನ್ಗೆ ಬನ್ನಿ, ನಾನು ಯೂಟ್ಯೂಬ್ ಚಾನಲ್ಸ್ಗೆ ಹೋಗಿ ಎಷ್ಟೋ ಒಂದು ಜ್ಞಾನ ನಾನು ಕೊಟ್ಟಿದ್ದೀನಿ, ಎಷ್ಟೋ ಒಂದು ಡಿಕೋಡಿಂಗ್ಸ್ ಕೊಟ್ಟಿದ್ದೀನಿ. ಅದೆಲ್ಲ ಅವ್ರಿಗೆ ಏನಂದರೆ ಅವ್ರ ಸುತ್ತಮುತ್ತ ಇರೋರು ಯಾರಿಗೆ ಆ ಥರ ಅನುಭವಗಳಿಲ್ಲ. ಅದು ಒಂದು ವಿಚಿತ್ರ ಥರ ಇರುತ್ತೆ. ಇಲ್ಲಿ ಬನ್ನಿ, ಇದೆಲ್ಲ ತುಂಬ ಕಾಮನ್ ನಮ್ಮ ಎಕ್ಸ್ಪೀರಿಯನ್ಸಸ್ ಧ್ಯಾನಿಗಳ ಮಧ್ಯದಲ್ಲಿ ಅಂತ ಹೇಳಿದ ತಕ್ಷಣ, ಅಂದರೆ ನಾವು ಒಂದು ಮಾಸ್ಗೆ ನಾವು ಮೆಡಿಟೇಷನ್ ಟೀಚ್ ಮಾಡ್ತಾ ಇದ್ದೀವಿ, ಒಬ್ಬೊಬ್ಬರನ್ನು ಅಲ್ಲಿ ಟಚ್ ಮಾಡ್ತಾ ಇದ್ದೀವಿ. ಅಲ್ಲಿ ಒಬ್ಬ ಮ್ಯೂಸಿಷಿಯನ್ ಬಂದರು. ಫಸ್ಟ್ ಒಂದು ಭಜನಾ ಮಂಡಳಿಗೆ ಹೋಗಿದ್ವಿ. ಅವರು ಕರ್ನಾಟಕ ಸಂಗೀತ ಮಾಡ್ತಾ ಇದ್ರು. ಎವ್ರಿ 3 ಮಂತ್ಸ್ಗೆ ಅವರು ಪಿರಮಿಡ್ ವ್ಯಾಲಿಗೆ ಫುಲ್ ಮೂನ್ಗೆ ಅಟೆಂಡ್ ಮಾಡ್ತಾ ಇದ್ದಾರಂತ. ಇದಾರು ಧ್ಯಾನಿಗಳು ಅಲ್ಲಿ ಇದಾರು. ಬಟ್ ಇವರೆಲ್ಲ ಒಂದೇ ಕಡೆ ಸೇರಿ ಈಗ ಯಜ್ಞಕ್ಕೆ ಬಂದರೆ ಇದು ಒಂದು ದೊಡ್ಡ ಗೆಟ್ ಟುಗೆದರ್ ಆಗುತ್ತೆ. ನಮ್ಮ ಟೀಮು ಈಗ ಹೇಳ್ತಾ ಇದ್ರು, ಯಾರಿಗೆ ಫೋನ್ ಮಾಡಿದ್ರು ನಾವೆಲ್ಲ ಬರ್ತಾ ಇದೀವಿ ಸರ್, ಚನ್ನರಾಯಪಟ್ಟಣ ಬಸ್ ಹಾಕ್ಕೊಂಡು ಬರ್ತಾ ಇದೀವಿ, ವ್ಯಾನ್ ಹಾಕ್ಕೊಂಡು ಬರ್ತಾ ಇದೀವಿ ಅಂತ ತುಂಬ ಜನ ಹೇಳ್ತಾ ಇದ್ರಿ. ನಿನ್ನೆ ಅಲ್ಲಿರೋ ಸ್ಕೂಲ್ಸಿಂದನೋ ಫ್ರೀ ಬಸ್ಸಸ್ ಆಗ್ತಾ ಇದ್ದಾರೆ. ಆ ಚೌಲ್ಟ್ರಿ ಟು ನಮ್ಮ ಈವೆಂಟ್ ಪ್ಲೇಸ್ಗೂ ಬಸ್ಸಸ್ ಅರೇಂಜ್ಮೆಂಟ್ ಆಗ್ತಾ ಇದೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಸ್ಮೂತ್ ಅಂತ ಹೇಳ್ಬೋದು. ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇದೆ. ಯಾಕೆಂದರೆ ಮುಂಚೆ ಧ್ಯಾನನ ಅಂತ ಕೇಳೋದು, ಈಗ ಧ್ಯಾನ ಬೇಕು ಅನ್ನೋ ಸ್ಥಿತಿ ಬಂದಿದೆ. ಮುಂದೆ ಧ್ಯಾನದ ಒಂದು ಅರಿವು ಜಾಸ್ತಿ ಆಗ್ತಾ ಇದೆ. ಧ್ಯಾನದ ಒಂದು ಅವಶ್ಯಕತೆನೂ ಜಾಸ್ತಿ ಆಗ್ತಾ ಇದೆ. ಎಲ್ಲ ಮಾಸ್ಟರ್ಸ್ನು ಬ್ಯುಸಿ ಆಗ್ತೀರಿ, ಬಿ ರೆಡಿ. ನಾವು ಎಲ್ಲ ಕಡೆನೂ ಹೋಗಬೇಕು. ಹೊಸೊಬ್ಬರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಹೊಸೊಬ್ಬರಿಗೆ ಧ್ಯಾನ ಹೇಳೋದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಇರೋರಿಗೆ ಹೇಳ್ತಾ ಪಾಠ ಹೇಳಬೇಡ. ಯಾಕೆಂದರೆ ಧ್ಯಾನ ಅನ್ನೋದು ಹೆಚ್ಚು ಮಟ್ಟಿಗೆ ರೀಚ್ ಆಗಬೇಕು. ಮುಂದಿನ ಕಾಲದಲ್ಲಿ ಬರೋ ಎಷ್ಟೋ ಒಂದು ವಿಪತ್ತುಗಳಿಂದ ನಮ್ಮನ್ನು ನಾವು ಕಾಪಾಡಬೇಕು ಅಂದ್ರೂ, ಭೂಮಿ ತಾಯಿಗೆ ನಾವು ಶಕ್ತಿ ಕೊಡಬೇಕಂದ್ರೂ ಈ ಧ್ಯಾನ ಕಾರ್ಯಕ್ರಮಗಳಿಂದಾನೇ ಸಾಧ್ಯ ಆಗುತ್ತದೆ. ಬೇರೆ ದಾರಿ ಭೂಮಿಗೆ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾಳೆಯಿಂದ ನಾನು ಆನ್ಲೈನ್ ಬರೋದು ಸ್ವಲ್ಪ ಟಫ್ ಆಗುತ್ತೆ. ಯಾಕೆಂದರೆ ನಾಳೆ ನಾನು ಶ್ರವಣಬೆಳಗೊಳ ಹೋಗ್ತಾ ಇದ್ದೀನಿ. ಅಲ್ಲಿ ಕೆಲವೊಂದು ಸೆಷನ್ಸ್ ಮಾಡ್ತಾ ಇದ್ದೀನಿ. ಎಲ್ಲಿನೂ ಬಿಡ್ತಾ ಇಲ್ಲ. ಇವಾಗ ಆಲ್ರೆಡಿ ಚನ್ನರಾಯಪಟ್ಟಣ ಕಂಪ್ಲೀಟ್ ಇಡೀ ಎಲ್ಲ ಪ್ಲೇಸಸಲ್ಲಿನೂ ರೋಡ್ ಹೋರ್ಡಿಂಗ್ಸ್ ಬಂದಿದೆ. ನಿನ್ನೆ ಸುಮಾರು ನ್ಯೂಸ್ ಚಾನಲ್ಸ್ಗೂ ನ್ಯೂಸ್ ಎಲ್ಲ ಹೋಗಿದೆ. ಸುಮಾರು ಜನ ಬರ್ತಾರೋ, ಖಂಡಿತವಾಗಿ ಬರ್ತಾರೋ. ಒಬ್ರಿಗೆ ಹೇಳಿದ್ರು, ಒಂದೊಂದು ಯಜ್ಞ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗುತ್ತಾ ಅಂದರೆ, ಎಲ್ಲರಿಗೂ ರೀಚ್ ಆಗುತ್ತೆ, ಇನ್ಫಾರ್ಮೇಷನ್ ರೀಚ್ ಆಗುತ್ತೆ. ಬಟ್ ಒಳಗೆ ಸೋಲ್ ಹುಡುಕ್ತಾ ಇರುತ್ತೆ ನೋಡಿ, ಧ್ಯಾನ ಏನೋ ಒಂದು ದಾರಿ ಬೇಕು ಅಂತ. ನಾವೊಂದು ಯಜ್ಞ ಮಾಡಿದ್ರೆ ಆ ಸೋಲ್ಗೆ ಡೆಫಿನೆಟ್ ಆಗಿ ಟಚ್ ಆಗುತ್ತೆ. ಎಷ್ಟೋ ಜನ ಅವ್ರ ಊರಿಂದ ನೆಕ್ಸ್ಟ್ ಊರಿಗೆ ಹೋಗೋಕ್ಕೂ ಅವ್ರಿಗೆ ಸ್ವೇಚ್ಛೆ ಇಲ್ಲ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಲ್ಲಿ ಹೋಗೋಕ್ಕೂ ಸ್ವೇಚ್ಛೆ ಇಲ್ಲ. ಅವ್ರ ಊರಿಗೆ ಹೋಗಿ ನಾವು ಮಾಡಿದರೆ ಮಾತ್ರನೇ ಅವ್ರು ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಧ್ಯಾನಿಗಳಿದಾರು, ಅಲ್ಲೆಲ್ಲೆಲ್ಲಿ ಇದಾರು. ಬಟ್ ಅವ್ರಿಗೆ ಈ ಥರ ಪ್ಲ್ಯಾಟ್ಫಾರ್ಮ್ ಇರೋದೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ 2 ವೀಕ್ಸ್ ಮುಂಚೆ ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದರೆ, ನಾನು ಲಗೇಜಲ್ಲಿ ಇಡ್ತಾ ಇದ್ದರೆ ಒಬ್ಬರು ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ರು. ಯಾರಮ್ಮ ನೀವು ಅಂದರೆ, ನೀವು ಅಯ್ಯಪ್ಪ ಪಿಂಡಿ ಸರ್ ಅಂದ್ರೆ. ಅವನಪ್ಪ ಅಂದರೆ,
ನಾನು ಡೈಲಿ ನಿಮ್ಮ 11 ಸೆಷನ್ ಅಟೆಂಡ್ ಮಾಡ್ತೀನಿ ಸರ್. ಎಲ್ಲಾದ್ರೂ ಯಜ್ಞಕ್ಕೆ ಬಂದ್ರ ಅಂತ ಇಲ್ಲ, ಏನಾದ್ರು ಪಿರಮಿಡ್ ವ್ಯಾಲಿಗೆ ಬಂದ್ರ ಇಲ್ಲ, ಏನಾದ್ರು ಒಂದು ಸೆಂಟರ್ಗೆ ಹೋಗಿದ್ರ ಇಲ್ಲ, ಮನೆಯಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದೀನಿ ಸರ್ ಅಂತ ಅವ್ರ ಕಣ್ಣಲ್ಲಿ ನೋಡಿದ್ರೆ ಏನು ಸ್ವೇಚ್ಛೆನೇ ಇಲ್ಲ. ಬರೀ ಅವ್ರ ಮನೆಯಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ, ಅವ್ರ ಲೈಫಲ್ಲಿ ಸ್ವೇಚ್ಛೆ ಇದೆ. ಆದ್ರೂ ನನಗೆ ಆನಂದ ಇದೆ, ಅಟ್ಲೀಸ್ಟ್ ನಮ್ದು ಒಂದು ಪ್ಲಾಟ್ಫಾರ್ಮ್ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ನಮ್ಮೆಲ್ಲರೂ ಸಹಕಾರದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈ ಯಜ್ಞಗಳು ಚೆನ್ನಾಗಿ ಆಗಬೇಕು. ಈ ಹಾಸನ ಜಿಲ್ಲೆಯಲ್ಲಿ ಇರೋ 8 ತಾಲೂಕ್ಸ್ನು ನಾವು ಯಜ್ಞಗಳು ಮಾಡ್ತೀವಿ. ಲೈನ್ ಆಗಿದೆ, ಶಕಲೇಶ್ಪುರ ಇದೆ, ಅರಸೀಕೆರೆ ಇದೆ, ಯಾವುದು ನಾವು ಬಿಡಲ್ಲ, ಪ್ರತಿ ಕಡೆನೂ ಹೋಗ್ತೀವಿ. ಅಲ್ಲಿ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ. ದೊಡ್ಡ ಮಟ್ಟಕ್ಕೆ ಸಿಂಪಲ್ ಆಗಿ ಮ್ಯಾಕ್ಸಿಮಮ್ ಜನಕ್ಕೆ ಧ್ಯಾನ ಹೋಗ್ಬೇಕು, ಹೊಸೊಬ್ಬರಿಗೆ ಧ್ಯಾನ ಹೋಗ್ಬೇಕು. ಧ್ಯಾನ ಅಂದ್ರೇನೆ ಏನೂ ಗೊತ್ತಿಲ್ಲ, ಯೋಗ ಮಾತ್ರನೇ ಅವ್ರಿಗೆಲ್ಲರಿಗೂ ಗೊತ್ತು. ಬರೀ 4 ಆಸನಗಳು ಮಾಡಿದ್ರೆ ಮಾತ್ರ ಮುಕ್ತಿ ಮೋಕ್ಷ ಬರಲ್ಲ, ಮನಃಶಾಂತಿ ಬರಲ್ಲ ಅನ್ನೋದು ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಯೋಗ ಜೊತೆ ಧ್ಯಾನ ಮಾಡಿದ್ರೇನೆ ಆ ಸಂಪೂರ್ಣತ್ವ ಅನ್ನೋದು ಬರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಹೆಚ್ಚು ಮಟ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಎಲ್ಲರೂ ಯಜ್ಞಕ್ಕೆ ಬನ್ನಿ. ಯಾವರೇ ಬಂದ್ರೂ ಹೊಸೊಬ್ಬರನ್ನ ಕರ್ಕೊಂಡು ಬನ್ನಿ. ಯಾಕೆಂದ್ರೆ ನಮ್ಗೆ ಎಲ್ಲರಿಗೂ ಒಂದು ಗೆಟ್ ಟುಗೆದರ್, ನಿಮ್ಮೆಲ್ಲರೂ ನೋಡಿದ್ರೆ ನನಗೂ ಖುಷಿ ಆಗುತ್ತೆ. ಎಲ್ಲರನ್ನು ನೋಡಿ ಒಂದು ಸೆಲೆಬ್ರೇಷನ್ ಆಗ್ತಾ ಇದೆ. 2 ತಿಂಗಳಿಗೊಂದ್ಸತಿ ಏನೋ ಒಂದು ಕಡೆ ದೊಡ್ಡ ಪ್ರೋಗ್ರಾಮ್ ನಾನು ಮಾಡ್ತಾನೆ ಇರ್ತೀನಿ ಅಂತ ಒಂದು ಟೀಮ್ಸ್ ಈಗ ರೆಡಿ ಆಗಿದೆ, ಸಪೋರ್ಟ್ ಸಿಗ್ತಾ ಇದೆ. ಎವ್ರಿ 2 ಮಂತ್ಸ್ ನಾವು ಗೆಟ್ ಟುಗೆದರ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಅಕ್ಟೋಬರ್ ಒಂದು ಮಾಡ್ತೀವಿ. ಅದು ಎಲ್ಲಿ ಮಾಡಬೇಕು ಅನ್ನೋದು ಲೆಟ್ ದ ಯೂನಿವರ್ಸ್ ಗಿವ್ ದ ಆನ್ಸರ್. ಬಟ್ ಡಿಸೆಂಬರ್ ಅಂತ ಗ್ಯಾರಂಟಿ ನಾವು ಶಿವಮೊಗ್ಗ ಅಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದೀವಿ. ಅಲ್ಲಿ ಸುಮಾರು ಒಂದು 20,000 ಜನ ಕ್ರಾಸ್ ಆಗ್ತಾರೆ ಅನ್ನೋದು ಎಸ್ಟಿಮೇಷನ್ ಬರ್ತಾ ಇದೆ. ಎಷ್ಟೇ ಜನ ಬಂದ್ರೂ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ನ ಆಗೋಕೆ ಟೀಮ್ಸ್ ರೆಡಿ ಇದ್ದಾರೆ. ಅಷ್ಟು ಮಟ್ಟಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ನಾವು ಪ್ರೋಗ್ರಾಮ್ಸ್ ಮಾಡಬೇಕು. ಈ ಮೆಡಿಟೇಷನ್ ಅವೇರ್ನೆಸ್ಸು ಜನಸಾಮಾನ್ಯರಿಗೆ ನಾವು ತಲುಪಿಸಬೇಕು ಅಂದರೆ ಪಿರಮಿಡ್ ಮೆಡಿಟೇಷನ್ ಇಸ್ ದ ಓನ್ಲಿ ವೇ, ಯಜ್ಞಾಸ್ ಇಸ್ ದ ಓನ್ಲಿ ವೇ. ಶಾರ್ಟೆಸ್ಟ್ ಟೈಮಲ್ಲಿ ಮಾಸಸ್ಗೆ ಮೆಡಿಟೇಷನ್ ಹೋಗ್ಬೇಕು ಅಂದರೆ ನಾವು ಮಾಡೋ ರೀತಿಯಲ್ಲೇ ಸಾಧ್ಯ ಆಗುತ್ತದೆ. ಥ್ಯಾಂಕ್ ಯು ವೆರಿ ಮಚ್.